ಕಲಿಯುಗದ ಕರುಣಾಮೂರ್ತಿ ಜಗವೆಲ್ಲ ನಿಮ್ಮ ಕೀರ್ತಿ ಆ ಸೂರ್ಯ ಚಂದ್ರ ನಿಮಗೆ ಬೆಳಗುವರು ಆರತಿ ಬೆಳಗುವರು ಭಕ್ತಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂತಂದ್ರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಕ್ಷಂಬ ಪಟ್ಟಣದ ಹೊರವಲಯದಲ್ಲಿ ಇದ್ದಿರ್ತಕ್ಕಂತ ನನ್ನಪ್ಪ ಕರ್ಲುವಂಡಿ ಲಿಂಗೇಶ್ವರ ಪುಣ್ಯಕ್ಷೇತ್ರಕ್ಕೆ ಬಂದು ಇವತ್ತು ಈ ಪುಣ್ಯಕ್ಷೇತ್ರದ ನವರಾತ್ರಿ ಹಬ್ಬದ ನಿಮಿತ್ತವಾಗಿ ಈ ವಿಡಿಯೋನ ಮಾಡ್ಕೊಂಡು ನಿಮ್ಗೆ ತೋರಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರ ಈ ವಿಡಿಯೋ ಯಾಕೆ ಮಾಡ್ಬೇಕು ಅಂತಂದ್ರ ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ ಇಲ್ಲಿ ಬಂದು ಏನೇನೋ ಒಂದು ತಪ್ಪು ಸಂದೇಶಗಳನ್ನ ಕೊಡ್ತಾ ಇದಾರೆ. ದಯವಿಟ್ಟು ಅಂತ ತಪ್ಪು ಸಂದೇಶಗಳನ್ನ ಕೊಡುವಂತ ವ್ಯವಸ್ಥೆ ಆಗ್ಬಾರ್ದು. ಅದಕ್ಕಾಗಿ ಇಲ್ಲಿ ಬಂದ ದೇವಸ್ಥಾನದ ಏನು ಚರಿತ್ರೆ ಅದಲ್ಲ ಅದನ್ನ ತಿಳ್ಕೊಂಡು ನಿಮ್ಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ಈ ಕರ್ಲುವಂಡಿ ಲಿಂಗೇಶ್ವರ ಹೆಂಗ ಅಂತ ಕೇಳಿದ್ರ ಹೊನ್ನ ಚೌಡಲ ಮುತ್ಯ ಮತ್ತು ಜನ್ನವ ತಾಯಿ ಹಾಗೂ ಆರ್ಯಣ ಸಿದ್ಧ ಮಲಕಾರ ಸಿದ್ಧ ಅವರು ಒಂದು ಮನೆ ದೇವ್ರ ಅಂತಾನು ಕೂಡ ಹೇಳ್ಬೋದು. ಇಲ್ಲಿ ಬಂದ ಆ ಮಕ್ಕಳನ್ನ ಪಡ್ಕೊಂಡಿರ್ತಕ್ಕಂತ ಇತಿಹಾಸ ಇದೆ. ಅಂತ ಇತಿಹಾಸ ಹೊಂದಿರತಕ್ಕಂತ ನನ್ನಪ್ಪ ಕರ್ಲುವಂಡಿ ಲಿಂಗೇಶ್ವರ ದೇವಸ್ಥಾನ ಮತ್ತೆ ಇನ್ನೂವರೆಗೂ ಕೂಡ ಅಂತ ಒಂದು ಸತ್ಯ ಪವಾಡಗಳಲ್ಲಿ ಕೂಡ ನಡೀತಾ ಇದೆ. ಏನಂತಂದ್ರ ಸಾಕಷ್ಟ ಬಡವರಿಗೆ ಭಾಗ್ಯ ಕೊಡೋದು ಹಿಡ್ಕೊಂಡು ಬಂಜಿಗೆ ಮಕ್ಕಳನ್ನ ಕೊಡೋದು ಹಿಡ್ಕೊಂಡು ಇಲ್ಲಿ ಸಾಕಷ್ಟ ಮಾಟ ಮಂತ್ರ ಏನೇನೇ ಇದ್ರು ಕೂಡ ಎಲ್ಲ ಕೂಡ ದೂರ ಮಾಡುವಂತ ಶಕ್ತಿ ಹೊಂದಿರತಕ್ಕಂತ ನನ್ನಪ್ಪ ಕರ್ಲುವಂಡಿ ಬೀರ ದೇವ್ರ ಅಂತಾನು ಕೂಡ ಹೇಳ್ಬೋದು. ಮತ್ತೆ ಇದೇ ಜಾಗಕ್ಕೆ ಬಂದು ವಿಠ್ಠಲ ಬೀರ ದೇವ್ರು ಬಂದು ಸ್ಥಾಪನೆ ಆಗಿ ಇಲ್ಲಿಂದಲೇ ಊರಲ್ಲಿ ಹೋಗಿ ಅಲ್ಲಿ ಎಡವಿಬಿದ್ದು ಎಡಮಾಸಿದ್ದಾಗಿರ್ತಕ್ಕಂತ ಇತಿಹಾಸ ಇದೆ. ಅಂತ ಒಂದು ಇತಿಹಾಸ ಪರಂಪರೆ ಹೊಂದಿರತಕ್ಕಂತ ನನ್ನಪ್ಪನ ಕರ್ತರ ಗದ್ದಿಗೆ ಒಳಗೆ ಇವತ್ತು ಹೋಗಿ ಆ ಇತಿಹಾಸಗಳನ್ನ ತಿಳ್ಕೊಂಡು ನಿಮ್ಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ. ಯಕ್ಷಂಬ ಕರಡಿಬಿರುವ ದೇವಸ್ಥಾನದ ಹಾಗೂ ಸುಕ್ಷೇತ್ರ ಯಕ್ಷಂಬಾದ ಎಡವಿದಲ್ಲಿ ಎಡಮಾಳ ಸಿದ್ಧ ಬೀರೇಶನಾದಂಥ ಎಡಮಾಳ ಸಿದ್ಧರಿಗೂ ವಂದಿಸಿ, ಈಗ ವಿಠ್ಠಲ ಬೀರೇಶ ಯಾವ ರೀತಿ ತಮಿಳುನಾಡಿನಿಂದ ಮೇಲ್ನಾಡಿಗೆ ಬಂದರು ಅನ್ನೋಂಥ ಸನ್ನಿವೇಶ ಈಗ ಹೇಳಬೇಕಾಗ್ಯದ. ಅದಕ್ಕೆ ಮುರುಗುಂಡಿ ಬಿಟ್ಟು ಮೂಗುತಿ ಮಡ್ಡಿಗೆ ಬಂದರು, ಮೂಗುತಿ ಮಡ್ಡಿ ಬಿಟ್ಟು ಐನಾಪುರಕ್ಕೆ ಬಂದರು, ಐನಾಪುರದಿಂದ ಬೃಂದಾವನಕ್ಕೆ ಬಂದರು, ಬೃಂದಾವನದಿಂದ ಅಂಕ್ಲಿಗೆ ಬಂದರು, ಅಂಕ್ಲಿಗೆ ಬಂದ ಅಲ್ಲೊಂದು ಪವಾಡ ಮಾಡಿ ಅಂಕ್ಲಿದಿಂದ ಇಲ್ಲಿ ಕರ್ಲುವಂಡಿ ಸ್ಥಳಕ್ಕೆ ಬರಬೇಕಾದ್ರಪ್ಪ ಆ ವಿಠ್ಠಲ ದೇವರ ಬೀರ ದೇವರನ್ನ ಆತ್ಮಲಿಂಗನ ಮಾಡಿ ತೊಂಬಂದ. ಅವಾಗ ಮೊದಲು ಹೇಳ್ತಿದ್ದ ಅವಂಗ, ನನ್ನ ಕಲಿಯುಗದ ಒಯ್ಯಬೇಡಪ್ಪ, ಹಸಿ ತಿಂದು ಉಸಿಯಾಡು ಜನ ಐತಿ, ಒಯ್ಯಬೇಡ ನನ್ನ ಅಂತ ಹೇಳ್ತಿದ್ದ ಬೀರ ದೇವರ. ಆದ್ರೆ ವಿಠ್ಠಲ ಏನ್ ಮಾಡಿದ, ನೀವು ನನಗೆ ಗುರು ಆಗ್ಬೇಕಾಗೈತಿ, ನಿಮ್ಮ ಗುರು ದೀಕ್ಷಾ ನಾವು ತಗೋಬೇಕಾಗೈತಿ, ಅದಕ್ಕೆ ನೀವು ನಮ್ಮನ್ನ ಹೆಂಗರೆ ಮಾಡಿ ನಿಮ್ಮನ್ನ ಒಯ್ತೇನೆ ನಾನು, ಆದ್ರೆ ನೀವು ನಮ್ಮ ಸಂಗಾಟ ಬರಬೇಕು ಅಂತ ಅಂದ ಕೂಡಲೇ ಅವ್ರೇನ್ ಹೇಳ್ರಿ, ಹೆಂಗ್ ಒಯ್ಯಪ್ಪ ಕೇಳಿದ್ರೆ ಅವ್ರೇನ್ ಹೇಳ್ರು, ನಿನ್ನ ಆತ್ಮಲಿಂಗ ಮಾಡಿ ಒಯ್ತೇನೆ ಗುರುವೇ, ನನ್ನ ಸಂಗಾಟ ನೀ ಬರ್ರ ಅಂತೇಳಿ ಅಂದ್ರು. ಆ ಪ್ರಕಾರ ಬೀರ ದೇವರ ಆತ್ಮದೊಳಗ ಲಿಂಗ ಮಾಡ್ಕೊಂಡು ಕೊರಳಲ್ಲಿ ಕಟ್ಕೊಂಡು ಬರ್ತಾ ಇದ್ರು, ಪವಾಡಗಳು ಮಾಡ್ಕೊಡ್ತಾ. ಅಲ್ಲಿ ಕಲ್ಲೋಳವನ್ನು ಬಿಟ್ಟು ಇಲ್ಲಿ ಕರ್ಲುಹೊಂಡಿ ಕ್ಷೇತ್ರಕ್ಕೆ ಬಂದ ಕೂಡಲೇ ಇಲ್ಲಿ ಕರ್ಲುಹೊಂಡಿ ಕ್ಷೇತ್ರದಾಗ ಒಂದು ಕ್ಯಾದಗಿ ಬಣ ಇತ್ತು, ಅಲ್ಲೊಂದು ಹೊಂಡ ಇತ್ತು. ಆ ಹೊಂಡದೊಳಗ ಲಿಂಗ ಉದ್ಭವ ಆಗಿತ್ತು. ಅದಕ್ಕೆ ಕರಡಿ ಬಿರ್ಬ ಅಂತೇಳಿ ಅಂತಿದ್ರು. ಆ ಕರಡಿ ಬಿರ್ಬ ಇದ್ದವ್ರ ಅಲ್ಲಿ ಸ್ಥಾಪನಾ ಆಗಿದ್ರು. ಆ ರೀತಿ ವಿಠ್ಠಲ ಬೀರೇಶ ಬರ್ತಾ ಇದ್ರು ತಮಿಳ್ನಾಡಿನಿಂದ. ಅವಾಗ ಕರ್ಲುಹೊಂಡಿ ಲಿಂಗೇಶ್ವರ ಇಲ್ಲಿ ಇದ್ರು. ಆ ವೇಳೆದಾಗ ಏನಾಗಿತ್ತಪ್ಪ ಅಂದ್ರೆ ರಬಕಾದೇವಿ ಆಕಿ ಜನ್ನವ ಅಂತಿದ್ರು, ಅಂದ್ರೆ ಅಮೋಕ್ಷಿದ್ದನ ಮಗಳ. ಅಮೋಕ್ಷಿದ್ದನ ಮಗಳ ಮತ್ ಹೊನ್ನ ಚೌಡಲ್ ಮುತ್ಯ ಅವ್ರ ಹಳೆಯ ಎಲ್ಲರೂ ಕೂಡಿ ಅವ್ರ ಏನ್ ಮಾಡ್ತಿದ್ರು, ಕಾಗರಿಂಡಿ ಮೇಸ್ಕೊತಾ ಇಲ್ಲಿ ಕರ್ಲುಂಡಿ ಕ್ಷೇತ್ರಕ್ಕೆ ಬರ್ತಿದ್ರು. ಹಿರಿವಳಿಯದ ದೂದ್ ಗಂಗಾ ಕೃಷ್ಣದ ನೀರು ಕುಡಿಸ್ತಿದ್ರು. ಇಲ್ಲೆಲ್ಲಾ ಗಾರ್ಡನ್ ಇತ್ತಿದ್ರು, ಅಂದ್ರೆ ಅರಣ್ಯ ಇತ್ತು. ಆ ಅರಣ್ಯಗಳಿಗೆ ಇಲ್ಲಿ ಮೆಸ್ಕೊಂಡ ಇಲ್ಲಿ ವಿಶ್ರಾಂತಿ ಮಾಡಿ ಹೋಗ್ಕೊಡ್ತಿಂದ ಮಾಡ್ತಿದ್ರು ಅವ್ರ. ಆ ಹೇಳದಾಗ ವಿಠ್ಠಲ ಬೀರೇಶ ಬಂದ್ರು. ಇವ್ರು ಏನ್ ಮಾಡಿದ್ರು, ನಮಗ್ ಮಕ್ಕಳು ಫಲಗಳು ಇಲ್ಲ. ಆ ಆಕಳ ಒಳಗ ಒಂದ್ ಹುಟ್ಟ ಕುಂಬ್ರಿ ಆಕಳಿತ್ತು. ಆ ಹುಟ್ಟ ಕುಂಬ್ರಿ ಆಕಳ ಏನ್ ಮಾಡ್ತಿತ್ತು, ಇಲ್ಲಿ ವಿಶ್ರಾಂತಿ ಮಾಡೋ ಕಾಲಕ್ಕ ಆ ಹುತ್ತಿನ ಮೇಲೆ ಹೋಗಿ ನಿಂತ ಹಾಲು ಕರೆಯಕ್ ಚಾಲು ಮಾಡ್ತಿತ್ತು. ಆ ನಾಗಸರಪ ಆಗಿ ಆ ಬೀರ ದೇವ್ರ ಕರಡಿ ಬಿರುಬ ಅನ್ನವ್ರ ಅದನ್ನ ಸೇವನೆ ಮಾಡ್ತಾ ಇದ್ರು. ಅವ್ರ ಪ್ರತ್ಯಕ್ಷ ಕಣ್ಣಲ್ಲೇ ಸತಿಪತಿ ನೋಡಿದ್ರು, ಇಲ್ಲಿ ಅದ್ಭುತ ಇದೆ, ಇಲ್ಲೊಂದು ಶಕ್ತಿ ಅದ, ನಮಗ್ ಮಕ್ಕಳಾಗಿಲ್ಲ, ಆ ಮಕ್ಕಳ ಭಾಗ್ಯ ಪಡೆಯುವಂತ ವ್ಯವಸ್ಥೆ ಮಾಡ್ಬೇಕಂತ ತಿಳ್ಕೊಂಡು ಹಗಲಿ 12 ವರ್ಷ, ಇರಳಿ 12 ವರ್ಷ, 24 ವರ್ಷ ಇಲ್ಲಿ ತಪಸ್ಸರೆ ಮಾಡ್ರು. ಅದಕ್ಕ ಭಗವಂತ ವರದ ಬಂದ, ನಿಮಗೆ ಏನ್ ಬೇಡ್ತೀರಿ ಬೇಡ್ರಪ್ಪ, ನಾ ಕೊಡು ವ್ಯವಸ್ಥೆ ಮಾಡ್ತೀನಿ, ಮತ್ ನಾನು ಯಾಕೆ ಧಾವ ಮಾಡ್ರಿ ಅಂದ ಕೂಡ್ಲೆ ಆ ಜನ್ನವ ದೇವಿ ಮತ್ತ ಹೊನ್ನ ಚೌಡಲ್ ಮುತ್ಯ ಅಂದ್ರು, ತಂದೆ ಶಂಕರ ನಮ್ ಹೊಟ್ಟಿಲಿ ಫಲಗಳಿಲ್ಲ, ಫಲಗಳು ಕೊಟ್ಟಿದ್ರೆ ಬಹಳ ಚಲೋ ಆಗ್ತದ ಅಂತ ಅಂದ ಕೂಡ್ಲೆ ಅವ್ರ ಏನ್ ಮಾಡಿದ್ರು, ನೀವ ಫಲಗಳು ಬೇಡಾಕದ್ರಿ ಸರಿ ಅದ, ಕೊಡೋದು ವ್ಯವಸ್ಥೆ ಮಾಡೋನು,
ಆದ್ರ ತೆಳಕಿನ ನಾಡದಿಂದ ಒಬ್ಬ ಮನುಷ್ಯ ಬರ್ತಿರ್ತಾನೆ ವಿಠ್ಠಲನವ, ಅವನ ಕೊರಳಾಗ ಲಿಂಗ ಅದ, ಬೀರ ದೇವ್ರ ಅದಾನು, ಅವ್ನ ಹೋಗಿ ನೀವು ಪಾದ ಹಿಡ್ರಿ, ಪಾದ ಹಿಡ್ದಿಂದ ನಿಮ್ಗೆ ವ್ಯವಸ್ಥೆ ಮಾಡೋಣ ಅಂದ್ರ ಅವ್ರು. ಅಂದ ಕೂಡಲೇ ವಿಠ್ಠಲ ಇದ್ದಾವ ಬರ್ತಾ ಇದ್ದ, ಅಲ್ಲಿ ಹೊನ್ನ ಚೌಡಲ್ ಮತ್ತೆ ಜನ್ನವದೇವಿ ಆ ಬೀರಿ ದೇವ್ರ ಇದ್ದಾವ ಕಳಿಸದ, ಇಲ್ಲಿ ಸೂರ್ಯ ಉದಯಕ್ಕೆ ಇಲ್ಲಿ ಬರಾಕತ್ತಾನು, ಅವ್ನು ಹೋಗಿ ಬಲಗಾಲ್ ಹಿಡ್ರಿ, ಬಲಗಾಲ್ ಜಾಡಿಸ್ತಾನು, ಎಡಗಾಲ್ ಹಿಡ್ರಿ, ಎಡಗಾಲ್ ಜಾಡಿಸ್ತಾನು, ಒಟ್ಟೆ ನೀವು ಅದನ್ನ ಬಿಡಾಕ್ ಹೋಗ್ಬೇಡ್ರಿ, ಯಾಕೆ ಹಿಡಿದ್ರಿ ಕೇಳಿದ್ರೆ ಅವ್ರ ಹೇಳ್ತಾರ ಉತ್ತರ ಅಂದ ಕೂಡ್ಲೆ ಅದಕ್ಕೆ ಅವ್ರ ಏನಂದ್ರು, ಏಕ ನಮ್ಮ ಪಾದ ಹಿಡಿದ್ರಪ್ಪ ಕೇಳಿದ್ರೆ ನಮ್ಗೆ ಮಕ್ಕಳು ಫಳಗಳು ಇಲ್ರಿ, ಫಳಗಳು ಕೊಡಾಕ್ ಬೇಕಂದ ಕೂಡ್ಲೆ ಕಳ್ಳ ಕರ್ಲ ಹೊಂಡಿ ಲಿಂಗ ಹೊಳುವ ಮುರಾರ ಲಿಂಗ ಅಂತ ಅಂದ್ರ ಅವ್ರು. ಅದಕ್ಕ ಅವ್ರೇನಂದ್ರು, ಅವನೇ ಭಾಷೆ ಕೊಡವ ಅವನೇ ಇದಾನ ಭಗವಂತ, ಮಕ್ಕಳ ಕೊಡವ ಅವನೇ ಇದಾನು, ಅವ ಕೊಡಿದಾನ, ನಮ್ಮನ್ನ ಯಾಕೆ ಬಟ್ಟ ಮಾಡಿ ತೋರಿಸಿದ ಅಂತೇಳಿ ಅಂದ್ರು ಅವ್ರ. ಅಂದ ಕೂಡ್ಲೆ ಅವ್ರೇನಂದ್ರು, ತಂದೆ ನಿಮ್ ಕಡೆ ಕಳಿಸಿದಾರು, ನೀವು ಅವ್ರ ಕೂಡಿ ಏನ್ ಮಾಡ್ತಾರ ನಮ್ಗೆ ಗೊತ್ತಿಲ್ಲ, ನಮ್ ಫಲಗಳು ಕೂಡ ಅಂದ ಕೂಡ್ಲೆ ಅವ್ರೇನ್ ಮಾಡ್ರು, ಕಾರಿಕೆ ಮತ್ ಬಂಟ್ರ ಕೊಟ್ರು. ಆ ಕಾರಿಕೆ ಬಂಟ್ರ ಸೇವನೆ ಮಾಡಿ ಇಲ್ಲೇ ಇದ್ರು, ಒಂದು ಗುಂಪಿ ಹಾಕೊಂಡವ್ರು. ಈಗ ಅರಗಾಡ್ನಾಗ ಇಲ್ಲಿ ಅರಗಾಡ್ದಾಗ ಅಲ್ಲಿ ಬನ್ನಿ ಗಿಡದಂಡಿ ಇರ್ತಿದ್ರು, ಅವ್ರ ಝೋಪಡಿ ಇತ್ತು. ಬಂದ್ ಇಲ್ಲಿ ಮೊದಲ ಜಾಗ ಎಲ್ಲಿ ಇಲ್ಲಿ ಇತ್ತರಂತೀನಿ ನಾನು, ಇಲ್ಲಿ ಎಲ್ಲಿ ಬಂದ್ ಹಿಡಿದ್ರಿ ಅವ್ರ ಪಾದ ಅಂತ? ಯಾರ ಇಲ್ಲೇ ಹಿಡ್ದಾರಿ, ಇದಕ್ಕೆ ವಿಠ್ಠಲ ಬೇರಿಷ ಅಂತಾರ. ಅಂದ್ರೆ ಈ ಪಾದಗಟ್ಟಿದಂಡೆ ಬಂದ್ ನಿತ್ರ ಅವ್ರು, ಇಲ್ಲಿ ಹಿಡಿದ್ರ ಅವ್ರು. ಮೊದಲು ದೊಡ್ಡ ಛತ್ರಿ ಗಿಡಗಳು ಇದ್ದು, ಇಲ್ಲೇ ಬಂದ್ ಅವ್ರು ನಿಂತಿದ್ರು, ಇಲ್ಲೇ ಬಂದ್ ಪಾದ ಹಿಡಿದ್ರು. ಅದಕ್ಕೆ ಅವ್ರ ಅಂದ್ರು, ಕಲ್ಲ ಕರಳ ಹೊಂಡಿ ಲಿಂಗ ಹೊಳುವ ಮುರಾರ ಲಿಂಗ ಅಂತ ಅಂದ್ರ ಅವ್ರು. ಅವನೇ ಎಲ್ಲ ಕೊಡವ ಅವನೇ ಇದಾನ ದಾತ, ಮತ್ ನಮ್ ಕಡೆ ಯಾಕೆ ಕಳಿಸ್ಯಾನ ಅಂದ ಕೂಡ್ಲೆ ಅವ ಕರ್ನೋಡಿ ಸಿದ್ಧ ಏನ್ ಹೇಳಿದ್ದ, ನಿಮಗ್ ಮುಂದೆ ಪವಾಡ ಆಗೋದದ ವಿಠ್ಠಲ, ನಿಮ್ಮನ್ನ ಯಾಕೆ ತೋರ್ಸಿನ ಅಂದ್ರೆ ನಿಮ್ದು ಮುಂದೊಂದು ಪವಾಡ ಆಗೋದದ, ನೀವ್ ಎಲ್ಲಿ ಮೆಟ್ಟ ಮಾಡಿರ್ತಲ್ಲ ಅಲ್ಲಿ ಒಂದು ಕಾರ್ಯಕ್ರಮ ಆಗೋದದ, ಒಂದೊಂದು ಪವಾಡ ಆಗೋದದ, ನಾ ಏನಿಗೆ ಆಶೀರ್ವಾದ ಮಾಡಿದೇನ ಆ ಮಕ್ಕಳುಗಳಿಂದ ನಿಮ್ಗೆ ಪರಿಹಾರ ಆಗೋದೈತಿ ಅಂತೇಳಿ ಆ ಬೀರಿದವ್ರು ಹೇಳಿದ ಕೂಡ್ಲೆ ಸರಿ ಆಯ್ತಪ್ಪ ಅಂತ ಅಂದ ಕಾರಿಕಾ ಭಂಡಾರ ಕೊಟ್ರು. ಆತ್ಮ ಧರಿಸಿ ಅಲ್ಲಿ ತಪಸ್ಸೆ ಮಾಡ್ಕೊತ ಕೂತಿದ್ರು. ಅಲ್ಲೇ ಮುಂದೆ ಇಲ್ಲಿ ವಿಠ್ಠಲ ಬಿರಿಶ ಇಲ್ಲಿಂದ ಅವ್ರಿಗೆ ಏನ್ ಹೇಳಿ ಇಲ್ಲಿಂದ ಯಕ್ಷಂಬಾಕ್ ಹೋದ್ರು. ನೀವು ಒಂದ್ ಬಿಡಿಯನ್ನ 2 ಮಕ್ಕಳ ಕೊಡ್ತೇನೆ, ಆದ್ರ ಮೊದಲು ಹುಟ್ಟಿದ ಮಗನ ನಾನು ಮಟ್ಟಕ್ಕೆ ಬಿಡ್ಬೇಕಂತೇಳಿ ವಚನ ತಗೊಂಡಿದ್ದ ಅವ್ರ ಕಡೆ. ಆ ಪ್ರಕಾರ 9 ತಿಂಗಳ 9 ದಿವಸ ಆದ ನಂತರ ಆರ್ಯನ್ ಸಿದ್ಧ ಮತ್ತು ಮಲ್ಕಾರ್ ಸಿದ್ಧ ಹುಟ್ಟಿ ಬಂದ್ರು. ಮಲ್ಕಾರ್ ಸಿದ್ಧ ಹುಟ್ಟಿ ಬಂದ ಕೂಡಲೇ ಅವ್ರಿಗೆ ಏನ್ ಹೇಳಿದ್ರು, ಮೊದಲು ಹುಟ್ಟಿದ ಮಗನ ನಾನು ಮಟ್ಟಕ್ಕೆ ಬಿಡ್ರಪ್ಪ ಅಂತ ಹೇಳಿದ್ರು. ಆ ಪ್ರಕಾರ ಅಂದಿಂದ ಹಿಡ್ಕೊಂಡು ಇಲ್ಲಿ ತನಕ ಒಡೆಯರು ಯಾರೇ ಇದ್ರು ಪಟ್ಟಾಭಿಷೇಕಲ್ಲಿ ಬರುವಂತ ಸಂಪ್ರದಾಯ ಅದ. ಇಲ್ಲಿ ಮುಂದ ಇಲ್ಲಿ ನಣದೇವ್ರ ಹತ್ರ ಒಬ್ರು ಅಲಗ ಹಾಕಿ ಬರ್ತಿದ್ರು. ಇಲ್ಲಿ ಅಲಗ ಮಾನ ಅವ್ರಿಗಿತ್ತನ್ರಿ ಇಲ್ಲಿ? ಹಾ, ಅಲಗ ಹಾಯ್ತಿದ್ರು. ಆ ಎಳೆದಾಗ ಪಾಲುಣಿಕೆಯಾಗ ಏನಾರು ಸ್ವಲ್ಪ ಯದ್ವಾತವದ್ದು ಆಗಿರ್ಬೇಕು. ಆದ ಕಾರಣದಿಂದ ಏನ್ ಮಾಡ್ರು, ಅಲಗ ಹೈತ್ನಾಗ ಹೊಟ್ಟಿಗೆ ಹೈತ್ತ ಹೊರಗೆ ಬಿತ್ತು. ಹೊರಗೆ ಬಿದ್ದ ಕಡೆ ಅವ್ರ ಮಯತ್ತಾದ್ರು. ಮಯತ್ತಾದ ಕೂಡಲೇ ಇಲ್ಲೇ ಅವ್ರನ್ನ ಮಣ್ಣು ಮಾಡಿದಾರು, ಇಲ್ಲಿ ಒಂದು ಅವ್ರ ಪೂಜೆ ಮಾಡಿದಾರು. ಅದಕ್ಕೆ ವರ್ಷಕ್ಕೊಮ್ಮೆ ಅವ್ರ ಹಸ್ರಬಕ್ಕಾಗ್ಲಿ ಹಾಲಕ್ಕೆ ಬರ್ಬೇಕಾದ್ರೆ ಅವ್ರದ್ದು ಭಂಡ್ರ ಚೀಲ ಬೆತ್ತ ಕಟ್ಟಿಗೆ ಅವ್ರೊಬ್ರು ಯಾರೇ ಪೂಜೆಗಳು ಇಲ್ಲಿ ಬರ್ಬೇಕಾಕತಿ. ಇದು ಇನ್ನೂ ಪದ್ಧತಿ ಅದ, ಪದ್ಧತಿ ಅದ. ಮುಂದಿನ ಹಂಗ ನಡೆಯೋದ. ಚಾಮುಂಡಿ ಅವತಾರ ತಾಳಿದ್ರು, ಆ ಅವತಾರ ಅದ ಅಂಗಿ ಅಲ್ಲೇ ಕಳೆದ್ರು, ಅಲ್ಲಿಂದ ಇಲ್ಲಿ ಬಂದ್ರು. ಈಗ್ರಿ ವಿಶೇಷ ಏನಂದ್ರಿ, ಎಲ್ಲಾ ಕಡೆನೂ ಬೀರ್ ದೇವ್ರ ಅದಾರೆ, ಎಲ್ಲಾ ಕಡೆನೂ ಬೀರ್ ದೇವ್ರ ಅದಾರಿ. ಬಟ್ ಜಗತ್ತಿನಾಗ ಎಲ್ಲಾ ಕಡೆನೂ ಬೀರ್ ದೇವ್ರ ಇದ್ರು ಕೂಡ ರೀ, ಜಕನೇರ್ ಅನ್ನೋದ ಬರೇ ಈ ಮುರುಗುಂಡಿ ಹಿಡ್ಕೊಂಡ್ ಈ ಕಡೆ ಮಾತ್ರ ಬೀರ್ ದೇವ್ರು ಬಲಗಡೆ ಅದಾರೆ. ಮತ್ತ ಮಾನ ಇದ್ ಏನ್ ಅದರ್ಲ, ಮಾನ ಸನ್ಮಾನ ಏನ್ ಅದರ್ಲ, ಬೀರ್ ದೇವ್ರಿಗೆ ಸಲ್ಲೋಕ್ಕಿಂತ ಮೊದಲ ಜಕನೇರಿಗೆ ಸಲ್ತದ್ರಿ ಇಲ್ಲಿ. ಸರಿ, ಈ ಸಂತತಿ ಹಿಡ್ಕೊಂಡು ಅದು ಎಲ್ಲಿ ಸ್ಥಾನಾರಿ, ಕಡುಲಿ ತನಾರಿ. ಅಲ್ಲಿಂದ ಮುಂದೆ ಬೀರ್ ದೇವ್ರಿಗೆ ವಿಶೇಷತೆ ಜಕನೇರ್ ಯಾರು ಇಲ್ರಿ. ಯಾಕೆ ಈ ಜಕನೇರ್ ಈ ಗುಡಿ ಬಲಗಡೆ ಜಾಗ ಕೊಟ್ಟ ಬೀರ್ ದೇವ್ರ ಅವ್ರಿಗೆ ಯಾಕಷ್ಟ ಮಾನ ಕೊಟ್ಟಿದ ಅನ್ನೋದು ವಿಶೇಷತೆ. ಜಕ್ಕ ಜಲದೇವರು ಅಂದ್ರ ಇವರು ನೀರಾಗಿರುವಂತ ಹೆಣ್ಣ ಕನ್ನಡ ಶಿವನ ಮನಿ ಗಮನೇರು ಇವರು. ಅಂದ್ರೆ ಹೆಂಗದರಿ, ಈ ವಿಠ್ಠಲ ದೇವ್ರನ್ನ ಮೊದಲು ಜೋಪಾನ ಮಾಡಿದವ್ರು ಜಕನೇರ್ ಜಕನೇರ. ಯಾಕಂದ್ರ ಅವ ಸಮುದ್ರ ಶಿಪ್ಪ್ಯಾಗ ಹೊಂಟಿದ್ದ. ಆಳದಾಗ ಅವನು ಪಾಲನೆ ಮಾಡಿದವ್ರೆಲ್ಲ ಅವ್ರೇ ಇದಾರ. ಅದಕ್ಕೆ ಅವ್ರಿಗೆ ಮಾನ ಕೊಟ್ಟ. ನಾವು ಮೊದಲ ನಿಮ್ಮದೆಲ್ಲ ಮಾನ ಕೊಟ್ಟ ಬಳಕ ನೀವು ಮೊದಲು ಸಂಚಾರ ಮಾಡ್ಬೇಕು. ಸಿದ್ಧಾಟಿಕೆ ಮಾಡ್ಬೇಕಾದ್ರ ನೀವು ಸಂಚಾರ ಮಾಡಿ ಹಾದಿ ತೋರ್ಸ್ಬೇಕು. ಹಾದಿ ತೋರ್ಸಿ ಬಳಕ ನಾ ಅಲ್ಲಿ ಬರ್ತಿರ್ತೇನೆ. ಆ ಎಳೆದಾಗ ಯಾರ್ಯಾರು ಏನೇನ್ ಭಕ್ತರು ಇಚ್ಛಾ ಮಾಡ್ತಾರಲ್ಲ ಅದನ್ನ ಕೂಡ ವ್ಯವಸ್ಥಾನ ಮಾಡ್ತೀನಿ ಅಂತೇಳಿ ಹಳೆಕ್ ವಚನ ಕೊಟ್ಟದೈತಿ. ಅದ ಪ್ರಕಾರದಿಂದ ಎಲ್ಲ ಯಾವ ಬೇರೆ ದೇವ್ರ ಗುಡಿ ಇರ್ಲಿ ಅಲ್ಲಿ ಜಕನೇಶ್ ಸ್ಥಾಪನಾ ಮಾಡುವಂತ ವ್ಯವಸ್ಥೆ ಆಗ್ಯದ. ಅಂದ್ರೆ ಅವ್ರು ಬಲಗಡೆ ಸ್ಥಾನ ಕೊಟ್ಟಿದ್ರಿ, ಹೆಣ್ಮಕ್ಳು ಇರ್ತಾರಂತ ಬಲಗಡೆ ಸ್ಥಾನ ಕೊಟ್ಟದ. ಅಂದ್ರೆ ಹೆಂಗದ್ರ ಈಗ, ಅಂದ್ರೆ ಇದೇನ್ ನಮ್ಮ
ಧರ್ಮದೊಳಗ ಏನ್ ಪಟ್ಟದ ಗೂಳಿ ಅಂತೇಳಿ ಬಿಡ್ತಾರಲ್ರಿ, ಹಾ 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 ಅದು ಸಂಪ್ರದಾಯದೊಳಗ ಮೊದಲ ಮಾನ ಕೊಡೋದಿದ್ರ ಆ ಗೂಳಿ ಕಂಪಲ್ಸರಿ ಅವ್ರಿಗೆ ಕೊಟ್ಟ ಬರ್ಬೇಕು. ಕೊಡ್ಬೇಕಂತೇಳಿ ಇದು ಅದರ್ಲಿ. ಅದು ಅವ್ರದೇ ತಪ್ಪ ಬಿಡೋದು ಇದು. ಹಾ ಹಾ ರೀ. ಏನ ಅಲ್ಲಿ ಬಿಡೋದಾದ್ರೆ ಇಲ್ಲಿ ಬಿಡೋದಾದ್ರೆ ಜಕ್ನೇರದ ಮೊದಲು ಬಿಡ್ಬೇಕು, ಜಕ್ನೇರ ಮೊದಲು ಪ್ರವೇಶ ಮಾಡಿರ್ತಾರ. ಹಾ ಅದ್ರಿ ಜಕ್ನೇರದಿಂದನ ಪ್ರಾರಂಭ ಆಗ್ತೈತಿ. ಅವಾಗ ಬೀರ್ ದೇವ್ರ ಅವಾಗ ಬೇರೆ ದೇವ್ರು ಬರ್ತಾನ ಲಾಸ್ಟ್. ಯಾರೋ ಭಕ್ತರ ಮನೆಯಲ್ಲಿ ಹೋಗಿ ಮಾಟ ಮಂತ್ರ ತೆಗಿಯೋದಾಗ್ಲಿ ಅಥವಾ ಏನೋ ಒಂದ್ ಸಾಕಷ್ಟು ಕಷ್ಟದಲ್ಲಿರುವಂತ ಭಕ್ತರಿಗೆ ಒಂದ್ ತನ್ನ ಗೂಳಿಗಳ ಮೂಲಕ ಸಿದ್ಧಾಟಿಕೆ ವಿಷಯಗಳನ್ನ ಹೇಳೋ ಮೂಲಕ ಅವ್ರಿಗೆ ಪರಿಹಾರ ಮಾಡೋದಾಗ್ಲಿ ಇಂತ ವಿಷಯ ಸಾಕಷ್ಟು ನಡೆದವ್ರು. ಈಗ ಹೆಂಗ್ ನಡೀತಾ ಇದಾರೆ ಇಲ್ಲಿ ಅಂತ? ಈಗ ಅದ್ರನು ಪೂರ್ವದಿಂದನೇ ನಡ್ಕೊತ ಬಂದವು, ಈಗ ಅದ್ರ ಸದ್ಯಕ್ಕೆ ನಡೆದದ. ಎಷ್ಟೋ ಗೂಳಿಗಳು ಅದಾವ, ಅವ್ರ ಮೈ ಒಳಗ್ ಬಂದು ಸಂಚಾರ ಮಾಡಿ ಆ ಭಕ್ತಾದಿಗಳು ಏನೇನ್ ಕಷ್ಟಗಳು ಇರ್ತಾವಲ್ಲ ಕಷ್ಟ ಪರಿಹಾರ ಮಾಡುವಂತ ವ್ಯವಸ್ಥೆ ಇಲ್ಲಿ ಜಾಗೃತ ಸ್ಥಾನ ಅದ, ಇಲ್ಲಿ ಚೈತನ್ಯ ಶಕ್ತಿ ಅದ. ಆ ಶಕ್ತಿದಿಂದ ಎಲ್ಲಾ ಪರಿಹಾರ ಆಗ್ತಾವ. ಬೇಕಾದಂತ ಕಷ್ಟ ಇರ್ಲಿ, ಬೇಕಾದಂತದ್ ಏನೂ ಇರ್ಲಿ, ಮಕ್ಕಳು ಇಲ್ಲವ್ರು ಮಕ್ಕಳ ಕೊಡುವಂತದ್ದು ವ್ಯವಸ್ಥೆ ಮಾಡ್ಯಾರ ಅವ್ರು. ಮೊದಲ ದೇವಾದಿಗಳಿಗೆ ಮಕ್ಕಳ ಕೊಟ್ಟಾರ ಅವ್ರು. ಈಗ ಮಾನವ ಮನುಷ್ಯರಿಗೆ ಕೊಡಿದ ದೊಡ್ಡ ಮಾತು ಅಲ್ಲ, ದೊಡ್ಡ ಮಾತು ಅಲ್ರಿ. ಅಮೋಕ್ಷನ ಮಗಳಿಗೆ ಕೊಡಿದಾರ ಅನ್ನಿಂದ ಈ ನಮ್ಮ ಮಾನವ ಮನುಷ್ಯರಿಗೆ ಕೊಡೋದು ದೊಡ್ಡ ಮಾತು ಅಲ್ಲ. ಅಂತ ಶಕ್ತಿ ಇಲ್ಲಿ ಇದೆ. ಆ ಶಕ್ತಿದಿಂದನೇ ಇದೆಲ್ಲ ಬೆಳೆದದ. ಮತ್ತ ಇನ್ನ ಅದ್ರ ಬಿ ರವಿವಾರ ಅಮಾಸಿ ರಾತ್ರಿ ಇಲ್ಲಿ ಸಿದ್ಧಾಟಿಕೆ ನಡೀತದ. ಎಷ್ಟೋ ಗೂಳಿಗಳು ಬಂದಿರ್ತಾರ, ಎಷ್ಟೋ ಸಿದ್ಧಾಟಿಕೆ ನಡೆದಿರ್ತಾವ. ಕಡೆದಿನ ಕಾಲ ನಡ್ಕೊತ ಬಂದದ, ಮೊದಲಿಂದನೂ ಬಂದದ, ಈಗೂನು ನಡೆದದ, ಇನ್ನು ಮುಂದೂ ನಡೆಯೋದದ. ಇಲ್ಲಿ ಹೇಳ್ಬೇಕಂದ್ರ ಜನ ಬಾಳ ಐತ್ರಿ. ನಾವಾದ್ರೂ ಒಂದು ಗೂಳಿ ದೇಶ ಸಂಚಾರ ನಮಗ್ ಹೆಂಗ್ ಮಾಡಂದನು, ಹೆಂಗ್ ನಮಗ್ ಏನ್ ಹೇಳ್ತಾನೋ ಅದನ್ನ ನಾವ್ ಹೇಳ್ಕೊಂತ ಹೊಂಟಿವಿ ಜನರಿಗೆಲ್ಲ. ಅದರಿಂದ ಜನರು ಓಡಾಸ್ತೈತಿ. ಅದು ಈ ಸದ್ಯಕ್ಕೆ ಕೈಲಾಸ ಬನ ಆಗೈತಿ. ಇನ್ನು ಮುಂದಾದ್ರೂ ಬಿ ಕೈಲಾಸ ಬನ ಆಗ್ತೈತಿ. ಏನ್ ಕಷ್ಟ ಅಂತ ಬಂದವ್ರಿಗೆ ಕಷ್ಟ ಪರಿಹಾರ ಮಾಡ್ಯಾನ, ಮಕ್ಕಳೆಲ್ಲವ್ರಿಗೆ ಮಕ್ಕಳ ಕೊಟ್ಟಾನ. ಕಷ್ಟ ಎಂತ ಕಷ್ಟ ಐತಿ ಅಂತಂದ್ರೂ ಅವ್ರಿಗೆ ಪರಿಹಾರ ಮಾಡ್ಯಾನ. ಅಟ್ ನಂಬಿಕೆ ವಿಶ್ವಾಸ ಆ ದೇವ್ರ ಮ್ಯಾಗ ನಮಗೂ ಐತಿ, ಜನರಿಗೆ ಇರ್ಲಿ. ರೊಕ್ಕ ರೂಪಾಯಿ ಏನು ಒಯ್ಯೋದಿಲ್ಲ, ದೇವರಲ್ಲೇ ಬಂದ್ ದುಡ್ಕೊಂಡ್ರು ಇನ್ನೂ ಕೊಡ್ತಾನ ಅನ್ನೋದು ನಂಬಿಕೆ ನಮಗೂ ಐತಿ. ಈ ಕ್ಷೇತ್ರಕ್ಕ ರವಿವಾರನು ಬರ್ತದ, ಅಮಾವಾಸ್ಯೆನೂ ಬರ್ತದ, ಮುಂದ ನಡುವಿನ ಬೆಸ್ತಾರ, ಹಿಂಗ ನಡುವೆ ಯಾವಾಗ ಬೇಕಾದಾಗ ಬರ್ಬೋದು. ಆದ್ರೆ ಹೆಚ್ಚಿಗೆ ಜನ ಬರೋದಂದ್ರ ಅಮಾವಾಸ್ಯೆಗೆ ಬರ್ತದ. ಸಿದ್ಧಾಟಿಕೆ ನಡೆಯೋ ದಿವಸ ಅಂದ್ರೆ ವಸ್ತಿ ಬರ್ತದ ಅಮಾವಾಸ್ಯೆಗೆ. ಮತ್ ಸಿದ್ಧಾಟಿಗೆ ನಡೀತಾವಂತಾನ ರಾತ್ರಿ ಬಿ ಸಿದ್ಧಾಟಿಗೆ ನಡೀತದ, ಹಗಲಿ ಬಿ ಸಿದ್ಧಾಟಿಗೆ ನಡೀತದ. ಈಗ ಬರ್ತಾ ಬರ್ತಾ ನೋಡಕೈತಂದ್ರ ರೀ, ಈಗ ಸುಮಾರು ಒಂದ್ 5-6 ವರ್ಷ ಹಿಂದ್ಗಡೆ ಆಗ್ಲಿ ಮತ್ತೆ ಈಗಾಗ್ಲಿ 5-6 ವರ್ಷ ಹಿಂದ್ಗಡೆಕಿತ್ತನು ಈಗ ಸದ್ಯ ಡೆವಲಪ್ ಆದಂಗ ಅನಸ್ತದಲ್ರಿ. ಅಂದ್ರ ಸ್ವಲ್ಪ ಎಲ್ಲಾ ಈಗ ಮೊದಲಿನ ಪಕ್ಷ ಈಗ ಡೆವಲಪ್ಮೆಂಟ್ ಆಗ್ಯದ. ಈಗ 10-15 ವರ್ಷಕ್ಕಿಂತ ಹಿಂದಿಂದ ಏನಿತ್ತಲ್ಲ ಅದ್ರ ಪಕ್ಷ ಈಗ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗ್ಯದ. ಮತ್ ಇಲ್ಲಿಂದ ಮುಂದೆ ಇನ್ನೂ ಡೆವಲಪ್ಮೆಂಟ್ ಆಗೋದದ. ಇದಕ್ಕೇನ ಎಲ್ಲ ಭಕ್ತರ ಕಾರಣ, ಭಕ್ತರ ಇಲ್ಲಿ ಇಲ್ಲಿ ಸೇವಕರ ಅರ್ಚಕರ ಎಲ್ಲರೂ ಕೂಡಿ ಮಾಡ್ತಿರ್ತಾರ. ಹಾ ರೀ, ಎಲ್ಲೋ ಒಂದ್ ಕಡೆ ಅನಸ್ತದಲ್ರಿ, ಮೊದಲ್ರಿ ಇಲ್ಲಿ ಸಿದ್ಧಾಟಿಕೆ ನಡೀತಿರ್ಕಿಲ್ರಿ, ಅಂದ್ರೆ ನಡು ಒಂದ್ಸಲ ಬಂದ್ ಆದಾಗ್ರಿ ನಡು ಒಂದ್ ಥೋಡ ಅಟ್ಟೈಸ್ ಬಂದಿತ್ತು. ಸಿದ್ಧಾಟಿಕೆ ನಡೆದಾಗಿಂದ್ರ ಸ್ವಲ್ಪ ಜಾಸ್ತಿ ಬಂದೇ ಇಲ್ಲ ಸಿದ್ಧಾಟಿಕೆ. ಈಗ್ರಿ ಸಂಜೆ 5 ಗಂಟೆ ಆಯ್ತಂದ್ರ ಈ ಭಾಗಕ್ ಬರಾಕ ಜನ ಹೆದರ್ತಿದ್ರ, ಹೆದರ್ತೀರಿ, ಕಾಡ್ ಐತಿ ಅದು ಅಷ್ಟೇ. ಬಟ್ ಈಗೆಲ್ಲಾ ರಾತ್ರಿ ಹಗಲಿ ಜನ ಬರ್ಲತ್ತದಲ್ರಿ, ಅಂತ ಜಾಗ ಇಲ್ಲ ಅದ, ಅಂತ ಚೈತನ್ಯ ಶಕ್ತಿ ಅದ ಈ ಭೂಮಿ ಒಳಗ. ಅಂತ ಭಗವಂತ ಇಲ್ಲಿ ನೆಲ್ಕೊಂಡಾನ, ಅಳಗಡಂಗಿಲ್ಲ ನಾವು. ಸೂರ್ಯ ಚಂದ್ರ ಇರುವವರೆಗೆ ಹಿಂದೆ ನಡೀತದ. ಅಂದ್ರೆ ಇಲ್ಲಿ ಇರುವಂತ ಕಮಿಟಿನೂ ಕೂಡ ಅಷ್ಟೇ ಅಷ್ಟೇ ಡೆವಲಪ್ಮೆಂಟ್ ಮಾಡಾಕ ಅದಾರ, ಚಲೋ ಅದಾರ ಎಲ್ಲಾರು. ಅವ್ರು ನಾವು ಕುಡ್ಕೊಂಡನ ಇದನ್ನ ಬೆಳೆಸ್ಕೊತ ಹೋಗ್ಬೇಕಾಗೈತಿ, ಇನ್ನು ಬೆಳೀತದ. ನಾವು ದಿಮ್ಮಕ್ಕೆ ಹಾಡಬೇಕಾದ್ರೆ ಮೊದಲು ದೇವರ ಕರೆದ ಬೆಳಕ ಕಳಸು ಹೇಳಿದಾಗ ದೇವಿ ನಮ್ಮ ದೇವರು ಬಂದವ ಘೇ ಅಂತಾರಲ್ಲ, ಈಗ ಹಂಗಲ್ಲ ಇದು ಕರ್ಲ ಹೊಂಡ ಗಿರಿ ಅಂತಾರ. ಇದು ಸ್ವಾಮಿ ನಮ್ಮ ದೇವರು ಬಂದವ ಘೇ ಅಂತಾರಲ್ಲ, ದೇವರ ಕಳಸು ಹೇಳಿದಾಗ ಅದಕ್ಕ ಗಿರಿ ಕರ್ಲ ಹೊಂಡಿ, ಹರಿಯಸಾಗರ ಗಿರಿ ಒಂದ ಕರ್ಲ ಹೊಂಡಿ, ಗಿರಿ ಒಂದ್ ಕರ್ಲ ಹೊಂಡಿ ಅಂತ ಹಿಂಗ ನುಡಿ ಹಾಕಿದಾರ ನಮ್ ಹಿರಿಯರು. ಅಂದ ಅವ್ರಿಗೆ ಅಲ್ಲ, ಅವ್ರಕ್ಕಿಂತ ಹಿರಿಯರು ಹೇಳಿದವ್ರದ್ದು ಐತಿ. ಏನಂತಂದ್ರೆ ಎಲ್ಲಾ ದೇವಸ್ಥಾನಗಳು ಕೂಡ ಅವ್ರದಾದಂತ ಒಂದು ಪುರಾಣ. ಬಟ್ ಇಲ್ಲಿ ಬರದ್ ಇಡಾಕ ಆಸ್ಪದ ಇಲ್ಲಾಗಿತ್ತು, ಈಗ ಮಾಡ್ಬೇಕಾಗಿತ್ತು ಅದನ್ನ. ಈಗ ಎಲ್ಲೇ ಒಂದ್ ಕಡೆ ಒಂದ್ ಸ್ವಲ್ಪ ನನಗ ಅನ್ಸಿದ ಮಟ್ಟಿಗ್ರಿ, ಬಟ್ ನಮ್ದ ಕರ್ಲೊಂಡಿ ಅಂದ್ರ ಇದಕ್ ಜಾಡಕಿ ಬಿರಾಪನ್ ಹಿಡ್ಕೊಂಡ್ರಿ, ಊರಾಗ ಇರುವಂತ ಬಿರಾಪನ್ ಹಿಡ್ಕೊಂಡ್ರಿ, ಇದ್ರದೇ ಆದಂತ ಒಂದ್ ಚರಿತ್ರೆ ಟೈಪ್ ಒಂದ್ ಸಣ್ಣ ಬಿಡುಗಡೆ ಚಲೋ ಆಗ್ತದ ಅಂತ ನಂಗ ಅನ್ಸದ. ಎಷ್ಟ್ ಜನ ಕೂತಿದ್ರಿ ನಾವ್ ವ್ರತಕ್ರಿ? ಇಲ್ಲಿ ಒಂದ್ 35 ಜನ ಐತ್ರಿ. 35 ಜನ ರೀ. ಏನ್ ನೇಮ ನಿಷ್ಠೆ ಏನದರಿ? ಏನ್ ನೇಮ ನಿಷ್ಠೆ ಅಂದ್ರೆ ಬೆಳಿಗ್ಗೆ ಎದ್ದು ಕೂಡ್ಲೆ ಬೆಳಗಿನ 5 ಗಂಟೆಕ್ ಢೊಳ್ ಕಟ್ಟೋದು, ವಾಲ್ಗ ಬಾರ್ಸೋದು, ಹಂಗ 6-7 ಗಂಟೆಗೆ ಪೂಜೆ ಚಾಲು ಆಗ್ತದ.
ಪೂಜಾ ಚಾಲು ಅಂದ್ರೆ ಎಲ್ಲಾರು ಪ್ರದಕ್ಷಿಣೆ ಹಾಕೋದು, ಆಮೇಲೆ ಅರಿಶಿನ ಕುಂಕುಮ ವ್ಯವಸ್ಥೆ ಮಾಡ್ತಾರೆ. ಹೆಣ್ಮಕ್ಳು ಬಂದಿರ್ತಾರೋ, ಆರತಿ ಮಾಡಿರ್ತಾರೋ. ಆ ನಂತರ ಬೇವಿನ ಸಪ್ಪದ ರಸಾಯನ ಪ್ರತಿಯೊಬ್ಬರು ಒಂದೊಂದು ಕುಡಿಬೇಕಾಗ್ತದ. ನಮ್ಮವ್ವ ಅಪ್ಪ ಹಡದ್ರಿಟ್ಟ ಈ ಮಠಕ್ಕೆ ತಂದ ನಾನು ಬಿಟ್ಟರು. ನಮ್ಮ ಗುರುಗಳ ಮಾರುತಿ ಸಿದ್ದಪ್ಪ ಪೂಜಾರಿ ಅವ್ರು ನನ್ನ ಪಟ್ಟ ಕಡಿಸಿರು. ನೀನು ನಡಿಬೇಕಾಗಿತ್ತು ಹೆಂಗಪ್ಪ, ನೀ ಮಾಡಬೇಕಾಗಿತ್ತು ಏನ, ನಿನ್ನ ಕೈಯಾಗ ಸಿತಾಳ ಬಿಂದಿಗೆ ಹೂವಿನ ಕಡೆಗೆ ಕೊಟ್ಟಿದ್ದೆವು. ಸಿತಾಳ ತರೋದ ಹೂವು ತರೋದ ಇವನ್ನ ಪೂಜೆ ಮಾಡ್ಕೊತ ಹೋಗಪ್ಪ ನೀನು ಅಂತ ನನಗೆ ಹೇಳಿದ ಮಾತು. ನೆನದವ್ರು ಮನದಾಗಿರ್ತ ಕರೆದಾಗ ಬರ್ತಾ ಅಂತೇಳಿ ಎಡಮಾಡಿಸಿದ್ದು ನನಗೆ ವಚನ ಕೊಟ್ಟದ ಮಾತು. ಅಂದು ಹಿಡ್ಕೊಂಡು ಇಲ್ಲಿ 1960 ಹಿಡ್ಕೊಂಡು 70 ಹಿಡಿದು ನಾ ಇಲ್ಲಿ ಬರ್ತಿರ್ತೇನೆ, ಬಾಲಕ್ಕೆ ಹಿಡಿದು ಬರ್ತೇನೆ. ಅಂದು ಹಿಡ್ಕೊಂಡು ಈ ಮಠ ಹುಡ್ಕೊತ ಬಂದನು. ಕರೆದಾಗ ಬಂದ, ನೆನದವ್ರ ಮನದಾಗದ. ಭಕ್ತರ ಮನ್ಯಾಗ ನೆಂಬಿದ್ರೆ ಅತ್ತಿ ಮನಿ ಸಸ್ತರ ಮನ್ಯಾಗ ತತ್ತಾಳಾಗಿ ದುಡ್ದ ಎಡಮಾಡಿಸಿದ್ದ. ನಮಸ್ಕಾರ. ಈ ನಮ್ಮ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮದ ಕರ್ಲುವಂಡಿ ಮಠ ಅಂದ್ರ ಕಾಮಧೇನು ಕಲ್ಪವೃಕ್ಷ ಇದ್ದಂಗ. ಕಾಮಧೇನು ಕಲ್ಪವೃಕ್ಷ ಯಾಕೆ ಅನ್ಬೇಕಾಗೈತೆ ಅಂದ್ರ, ಅಳ್ಕೋತ ಬಂದಂತ ಭಕ್ತರು ನಕ್ಕೊಂತ ಹೋಗಿದಾರ. ಇವು ನಮ್ಮ ಕಣ್ಣು ಮುಂದೆ ಆದ ಇತಿಹಾಸ ಅದಾವ. ಅದಕ್ಕ ಆತ್ಮವಿಶ್ವಾಸದಿಂದ ಅವನ ಮ್ಯಾಗ ನಂಬಿಕೆ ಇಟ್ಟ ಯಾರು ದುಡ್ಕೋತ ಬಂದಾರ ಅವ್ರ ಕೈ ಯಾವಾಗೂ ಬಿಟ್ಟಿಲ್ಲ ಅಂತ ಹೇಳಿದ್ರ ತಪ್ಪಾಗಂಗಿಲ್ಲ. ಅವು ನಮ್ಗ ಕಣ್ಣು ಮುಂದ ನೋಡ್ಕೊಂತ ಹೋಗ್ತೇವೆ, ಇತಿಹಾಸ ನಡೆದವು. ಮತ್ತೆ ಇನ್ನೂ ಅದರ ಭಕ್ತಿ ಅನ್ನೋದ ಯಾರ ಹತ್ಯಾಕ ಉತ್ಪನ್ನ ಆಗ್ತೈತಿ, ಅವ್ರ ಮನುಷ್ಯನಾಗ ಅವ್ರ ಮನ್ಯಾಗ ಹೋಗಿ ದೇವ್ರ ದುಡಿತಾ ಅಂತ ಹೇಳಿ ನಮ್ಗ ಆತ್ಮವಿಶ್ವಾಸ ಐತಿ. ನಮ್ಗ ಅವು ಗಡಾಸಿದವು. ಈಗ ಸಣ್ಣ ವಿಚಾರ ಏನಂತ ಸ್ವಲ್ಪ ನಿಮ್ಗೂ ಅಲ್ಲಿ ಒಂಥರ ಆರೋಗ್ಯದಾಗ ಒಂದ್ ಸ್ವಲ್ಪ ಹೇರ್ ಆಗಿತ್ರಿ ಕೆಲವೊಂದು ವಿಷಯದಾಗ್ರಿ, ಅಥವಾ ಕೆಲವು ಏನೋ ದೇವ್ರ ರಿಚ್ಛಾದ ಆಗಿರ್ತದ್ರಿ. ಬಟ್ ಆ ಟೈಮ್ದಾಗ ನೀವು ಏನೋ ದೇವ್ರ ಮೇಲೆ ಭಾರ ಹಾಕಿರೋದಾಗ್ಲಿ, ಕೆಲವು ಹಿರಿಯರ ಮೇಲೆ ಭಾರ ಹಾಕಿರೋದಾಗ್ಲಿ, ದೇವ್ರ ಮತ್ತದ ನಿಮಗ್ ಮತ್ತೊಂದು ಜನ್ಮ ಅಂತೇಳಿ ಕೊಟ್ಟಂಗ ಮಾಡ್ಯಾನ್ರಿ. ಅದು ಯಾವ ರೀತಿ ಇತ್ರಿ ನಿಮ್ಮದ ಆ ಅನುಭವ ಅಂತಂದ್ರೆ? ನಮ್ಮ ಜೀವನದಾಗ ಪರಿಸ್ಥಿತಿ ಎಂತದ್ ಬಂದಿತ್ತಪ್ಪ ಅಂದ್ರ, ಈಗ ನಿಮ್ಮ ಎಲ್ಲಾರು ಮುಂದೆ ಬಂದ ಹೇಳು ಪರಿಸ್ಥಿತಿಯಾಗ ನಾವ್ ಇಲ್ಲಾಗಿದ್ದು. ಆದ್ರ ಅವಂದ ಒಂದು ಅನುಗ್ರಹದಿಂದ ಎಂತಾದ್ರು ಪ್ರಸಂಗ ಬಂದ್ರ ಪಾರ್ ಮಾಡ್ತಾ ಅನ್ನೋದಂತದ. ನಮ್ಮ ಆರೋಗ್ಯದ ಸ್ಥಿತಿ ನೋಡ್ರ ಅದು ಯಾರಿಗೆ ಪಟಾಸೋದಿಲ್ಲ. ಆದ್ರ ಭಗವಂತ ಕೈ ಹಿಡಿದ್ರ ಬಿಡಂಗಿಲ್ಲ ಅನ್ನುವಂಥದ್ದು ಆತ್ಮವಿಶ್ವಾಸ ನನಗೆ ಸ್ವಂತ ಆಗೈತಿ. ಎಲ್ಲಾರು ಆತ್ಮವಿಶ್ವಾಸ ಭಗವಂತನ ಮ್ಯಾಗ ನಂಬಿಕೆ ಇಟ್ರ ಅವ್ ಕಾಯ್ತಾ ಅನ್ನೋದ 100ಕ್ಕೆ 100 ಸತ್ಯ ಐತಿ. ಎಲ್ಲಾರ್ಗೂ ಕಾಯ್ತಾ. ಆರ್ಯಾನ ಸಿದ್ದನ ದೇವಸ್ಥಾನದೊಳಗೆ ಆ ಆರ್ಯಾನ ಸಿದ್ದನ ಜನ್ಮ ಆಗಿರೋದಂದ್ರ ಈ ಭಗವಂತನ ಆಶೀರ್ವಾದದಿಂದ ಯಾವ ರೀತಿ ಇದೊಂದು ಇದು ಅದ? ಇದು ಬಹಳ ಪೂರ್ವೀಜ ಆಗ್ಯದ. ಇದು ಮೂಲ ಕ್ಯಾದಗಿ ಬಣ ಹತ್ತಿರ. 5000 ವರ್ಷದ ಹಿಂದಿನ ಮಾತಿದ ಕ್ಯಾದಗಿ ಬಣ ಅಂತೇಳಿ ನಮಗ್ ಪ್ರಸಿದ್ಧಿ ಇತ್ತು. ಆ ನಂತರ ನಾನು ಹುಟ್ಟಿ 12 ವರ್ಷದೊಳಗ ಈ ದೇವಸ್ಥಾನಕ್ಕ ಇದೇ ಜಾಗದೊಳಗ ನಂದು ಪಟ್ಟಾಭಿಷೇಕ ಆಯ್ತು. ನಮ್ದು ಇಲ್ಲೇ ಪಟ್ಟಾಭಿಷೇಕ ಆಯ್ತು. ಈಗ ಬರೋಬ್ಬರಿ ನನಗೆ 58-59 ವರ್ಷ ಆಯ್ತು. ನಾನು 40 ವರ್ಷ ಐತಿ ದೇವಸ್ಥಾನಕ್ಕೆ ದುಡ್ಕೋತ ಬಂದ್ಯಾನ. ಈ ಭಾಳ ಜನರದ್ದು ಇಲ್ಲಿ ಕಲ್ಯಾಣ ಆಗೈತಿ. ಭಾಳ ಜನರು ಇಲ್ಲಿ ಉದ್ಧಾರ ಆಗಿ ಹೋಗಿದ್ದಾರೆ. ಭಾಳ ಪೂರ್ವಿ ಮುರುಗುಂಡಿ ಮುರ್ಸಿದ್ದನ್ನ ಹಿಡ್ಕೊಂಡು ಕೊಡೋಲಿ ತನಕ